ಬೆಂಗಳೂರಿನ ಕೆಂಗೇರಿ ಬಳಿ ಒಂದು ಆಶ್ರಮ ಇದೆ. ಅಲ್ಲಿ ಮಕ್ಕಳನ್ನು ಓದಕ್ಕೆ ಬಿಡ್ತಾರೆ. ಅಲ್ಲಿ ಅನಾಥ ಮಕ್ಕಳು ಕೂಡ ಇದ್ದಾರೆ. ಆದರೆ ನಿನ್ನೆ ಇಡೀ ದಿನ ಮಳೆ ಆದ ನಂತರ ರಾತ್ರಿ ಸುರಿದಂಥ ಮಳೆಗೆ ಆ ಆಶ್ರಮದೊಳಗಡೆ ನೀರು ಹೋಗಿದೆ. 40 ಮಕ್ಕಳಿದ್ದರು. ಅವರ ಪರಿಸ್ಥಿತಿ ಏನಾಯಿತು? ಊಟ ಯಾವ ರೀತಿಯಾಗಿತ್ತು? ಅವರ ಬಟ್ಟೆಗಳೇನಾದವು? ಹೇಗಿದೆ ಅಲ್ಲಿರುವಂತ ಪರಿಸ್ಥಿತಿ ಅನ್ನೋದನ್ನ ನೋಡಿ. ಭಾರಿ ಮಳೆಗೆ ಅನಾಥಾಶ್ರಮಕ್ಕೆ ಜಲದಿಗ್ಬಂಧನ. ಕೆಂಗೇರಿಯ ಗುರುಕುಲ ಆಶ್ರಮಕ್ಕೆ ನುಗ್ಗಿದ ನೀರು. 40ಕ್ಕೂ ಹೆಚ್ಚು ಮಕ್ಕಳಿದ್ದ ಆಶ್ರಮ ಜಲಾವೃತ. ಒಮ್ಮೆ ಈ ದೃಶ್ಯ ನೋಡಿ. ಸೊಂಟದ ಮಟ್ಟಕ್ಕೆ ಇರೋ ನೀರು. ಒಬ್ರು ಬಾಗಿಲು ಬಿಗಿಯಾಗಿ ಹಿಡಿದಿದ್ರೆ ಇನ್ನೊಂದ್ ಕಡೆ ಬಟ್ಟೆ, ಹಾಸಿಗೆ, ದಿಂಬು ನೀರು ಪಾಲಾಗುತ್ತೆ ಅಂತ ತಡೆಗೋಡಿಯಾಗಿರೋ ಮಹಿಳೆ. ಅಕ್ಷರಶಃ ಸ್ವಿಮ್ಮಿಂಗ್ ಪೂಲ್ ಅಂತಾಗಿರೋ ಆಹಾರ ಸಾಮಗ್ರಿ ತೇಲ್ತಿವೆ. ಇಷ್ಟೆಲ್ಲ ದೃಶ್ಯಗಳು ಕಂಡು ಬಂದದ್ದು ಕೆಂಗೇರಿಯಲ್ಲಿರೋ ಗುರುಕುಲ ಅನಾಥಾಶ್ರಮದಲ್ಲಿ. ಹೌದು, ರಾತ್ರಿ ಇಡೀ ಹಾಗೂ ಬೆಳಗ್ಗೆಯ ವರುಣನ ಅಬ್ಬರಕ್ಕೆ ಅನಾಥಾಶ್ರಮ ಜಲ ದಿಗ್ಬಂಧನವಾಗಿದೆ. ಕೆಂಗೇರಿಯಲ್ಲಿರೋ ಈ ಗುರುಕುಲ ಅನಾಥಾಶ್ರಮ ಸಂಪೂರ್ಣ ಜಲಾವೃತವಾಗಿದೆ. ಮಕ್ಕಳಿರೋ ಈ ಅನಾಥಾಶ್ರಮ ಸಿಕ್ಕಾಪಟ್ಟೆ ಸಮಸ್ಯೆಯನ್ನ ಉಂಟು ಮಾಡಿದೆ. ಸುಮಾರು 40ಕ್ಕೂ ಹೆಚ್ಚು ಮಕ್ಕಳು ಈ ಆಶ್ರಮದಲ್ಲಿ ಇದ್ದಾರೆ. ರಾತ್ರಿಯೆಲ್ಲ ಮಕ್ಕಳು ಮಲಗಿದ್ದ ವೇಳೆ ಮಧ್ಯರಾತ್ರಿ ಸುರಿದ ಮಳೆಗೆ ಏಕಾಏಕಿ ನೀರು ನುಗ್ಗಿದೆ. ಕೂಡಲೇ ಎಚ್ಚೆತ್ತ ಅನಾಥಾಶ್ರಮ ಸಿಬ್ಬಂದಿ ಮಕ್ಕಳನ್ನ ಸ್ಥಳೀಯ ಕಟ್ಟಡಕ್ಕೆ ಸ್ಥಳಾಂತರಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರು ದೊಡ್ಡ ಅನಾಹುತವಾಗ್ತಿತ್ತು ಎನ್ನಲಾಗಿದೆ. ಬೆಂಗಳೂರಿನ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗುರುಕುಲದ ಪ್ರದೇಶದಲ್ಲಿದ್ದೇನೆ. ಮೊನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಈ ಒಂದು ಕೆಂಗೇರಿ ಗುರುಕುಲ ಪ್ರಾಥಮಿಕ ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಸುಮಾರು ಇಲ್ಲಿ ಮಕ್ಕಳು 30ಕ್ಕೂ ಹೆಚ್ಚಿನ ಮಕ್ಕಳು, ಸರಿಸುಮಾರು 40 ಮಕ್ಕಳು ಇಲ್ಲಿದ್ದಂತಹ ಈ ಪ್ರವಾಹದ ಸ್ಥಿತಿಯ ಹೊಡೆತಕ್ಕೆ ಸಂಪೂರ್ಣವಾಗಿ ನಲಗಿ ಹೋಗಿದ್ರು. ಇಲ್ಲಿದ್ದಂತಹ ಮಕ್ಕಳನ್ನು ಸುರಕ್ಷಿತ ಸ್ಥಳಕ್ಕೆ ಕಳಿಸ್ಕೊಡುವಂಥ ಪ್ರಯತ್ನಗಳು ಕೂಡ ಆದವು. ಇಲ್ಲಿ ಸಿಂಗಲ್ ಪೇರೆಂಟು ಜೊತೆಗೆ ತುಂಬ ಬಡತನದಲ್ಲಿದ್ದಂತಹ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಉಚಿತ ಶಿಕ್ಷಣ ಕೊಡುವಂಥ ಪ್ರಯತ್ನವನ್ನು ಗುರುಕುಲ ಪ್ರಾಥಮಿಕ ಶಾಲೆ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಮೊನ್ನೆ ಸುರಿದಂಥ ಮಳೆಗೆ ಏಕಾಏಕಿಯಾಗಿ ರಾಜಕಾಲುವೆ ನೀರು ಉಕ್ಕಿ ಹರಿದು ಈ ಒಂದು ಆವರಣದಲ್ಲಿ ಬಂತು. ಅರ್ಧಕ್ಕರ್ಧ ಈಗೇನು ಬಿಲ್ಡಿಂಗ್ ಏನಿದೆಯಲ್ಲ, ಇದಕ್ಕೆ ಅರ್ಧದಷ್ಟು ನೀರು ಕೂಡ ತುಂಬಿಕೊಂಡಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಮಕ್ಕಳು ಇರಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ಈಗ ಹಂತವಾಗಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈಗ ಸುರಕ್ಷಿತ ಸ್ಥಳಗಳಿಗೆ ಮಕ್ಕಳನ್ನ ಶಿಫ್ಟ್ ಮಾಡಿದ್ರು, ಮತ್ತೆ ಕರ್ಕೊಂಡು ಬಂದಿದ್ದಾರೆ. ರಾಜಕಾಲುವೆ ನೀರಿನಿಂದಲೇ ಸಮಸ್ಯೆ. ತಿನ್ನಲು ಊಟವಿಲ್ಲ, ಮಲಗಲು ಜಾಗವಿಲ್ಲ. ಇನ್ನು ಘಟನೆ ಹೇಗಾಯ್ತು, ಇಷ್ಟು ಪ್ರಮಾಣದಲ್ಲಿ ನೀರು ಬಂದದ್ದು ಹೇಗೆ ಎಂಬುದರ ಬಗ್ಗೆ ಅನಾಥಾಶ್ರಮ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ. ರಾಜಕಾಲುವೆಯಿಂದ ಬರೋ ನೀರಿನಿಂದ ಈ ಸಮಸ್ಯೆ ಆಗಿದೆ. ಈ ಅವಾಂತರದಿಂದ ತಿನ್ನಲು ಊಟವಿಲ್ಲ, ಮಲಗಲು ಜಾಗವಿಲ್ಲ, ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನೀರು ಆ ಕಡೆಯಿಂದ ಬಂತು, ರಾಜಕಾಲುವೆಯಿಂದ ನೀರು ಫುಲ್ ತುಂಬಿಕೊಂಡಿತ್ತು. ಎಲ್ಲರೂ ಫಸ್ಟ್ ಆ ಕಡೆ ಕಳಿಸಿದ್ವಿ ಮಕ್ಕಳನ್ನೆಲ್ಲ. ನಾವಿದ್ವಿ ನೀರಲ್ಲಿ. ಆ ಬಿಲ್ಡಿಂಗ್ ಅಲ್ಲಿ ಮಕ್ಕಳೆಲ್ಲರೂ ನೈಟ್ ಅಲ್ಲೇ ಇದ್ರು, ಸುರಕ್ಷಿತವಾಗಿದ್ರು. ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಏನೂ ಆಗಿಲ್ಲ. ನಮ್ಗೆ ಹಾನಿ ಆಗಿರೋದು ಅಂದ್ರೆ ಸ್ವಲ್ಪ ಮನೆಗಳಿಗೆ ನೀರು ನುಗ್ಗಿದೆ, ಊಟದ ಹಾಲಿಗೆ ನೀರು ನುಗ್ಗಿದೆ. ನಮ್ಮ ಸಿಬ್ಬಂದಿಗಳು ಮಾತ್ರ ಇದ್ರು, ಮತ್ತೆ ಕಾರ್ಯದರ್ಶಿಗಳು ಜೊತೆಯಲ್ಲಿ ಎಲ್ಲ ಅದನ್ನ ತಡಿಲಿಕ್ಕೆ ಆಗಿಲ್ಲ. ಅದರಿಂದ ಅದು ಸಮಸ್ಯೆ ಆಗಿದೆ. ಜೊತೆಯಲ್ಲಿ ಒಂದು ದಿನಸಿ ಸಾಮಾನುಗಳು ಕೂಡ ಹಾನಿಯಾಗಿದೆ. ಯಾರು ಊಹಿಸಿರ್ಲಿಲ್ಲ ಆ ತರ ಮಟ್ಟದಲ್ಲಿ ರಭಸವಾಗಿ ಬಂದಿರೋದ್ರಿಂದ ನಾವೇನು ಅದರ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಮಕ್ಕಳು ಮಾತ್ರ ತುಂಬಾ ಸುರಕ್ಷಿತವಾಗಿದ್ದಾರೆ. ಒಟ್ಟಾರೆ ವರ್ಣನ ಆರ್ಭಟದಿಂದ ಅನಾಥಾಶ್ರಮದಲ್ಲಿದ್ದ ಮಕ್ಕಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಧೋ ಎಂದು ಸುರಿಯೋ ಮಳೆ, ಇತ್ತ ಚಳಿ, ಎಲ್ಲಪ್ಪ ಮಲಗೋದು ಎಂಬಂತಾಗಿದೆ ಮಕ್ಕಳು ಹಾಗೂ ಸಿಬ್ಬಂದಿ ಸ್ಥಿತಿ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಪರಿಹಾರ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.